ನಮಸ್ಕಾರ ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮದರ್ಸ್ ಡೇ ಬಗ್ಗೆ ನಾವು ವಿದ್ಯಾರ್ಥಿಗಳ ಬಳಿ ಹೋಗಿ ಈ ಮದರ್ಸ್ ಡೇ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳಿದ್ದಕ್ಕೆ ಅವ್ರ ಉತ್ತರ ಕೇಳೋಣ ಬನ್ನಿ. ನೀವೆಲ್ಲ ನಿನ್ನೆ ಮದರ್ಸ್ ಡೇ ಮಾಡಿದ್ರೆ ಎಸ್ ಸರ್. ಮದರ್ಸ್ ಡೇ ಅಂದ್ರೆ ಏನು ಅಂತ ಹಾ ಇದು ಯಾವಾಗ ಪ್ರಾರಂಭ ಆಯ್ತು ಅಂತ ಗೊತ್ತಾ? ಗೊತ್ತಿಲ್ಲ ಯಾರು ಪ್ರಾರಂಭಿಸಿದ್ರು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಮದರ್ಸ್ ಡೇ ಆಯ್ತು ಗೊತ್ತಾ ನಿಮ್ಗೆ? ಗೊತ್ತು. ಮದರ್ಸ್ ಡೇ ಅಂದ್ರೆ ಏನು ಅಂತ ಗೊತ್ತಾ? ಅದು ಯಾವಾಗಿಂದ ಪ್ರಾರಂಭ ಆಯ್ತು ಅಂತ ಗೊತ್ತಾ? ಸದ್ಯಕ್ಕೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ತಿಳಿದಿಲ್ಲ. ಬಟ್ ನಿನ್ನೆ ನಮ್ಗೆ ಮದರ್ಸ್ ಡೇ ಒಂದು ಅಮ್ಮಂದಿಗೆ ಒಂದು ದಿನ ತರ ಅದು ನಮ್ಗೆ. ನೀವೆಲ್ಲ ಏನ್ ಸರ್, ಹೋಗ್ಲಾ? ಅಮ್ಮಂಗೆ ಸ್ಯಾರಿ ಕೊಡ್ಸ್ತು. Very good. ನಾವ್ ಒಂದ್ ಗ್ರೀಟಿಂಗ್ ಕಾರ್ಡ್ ಮಾಡ್ಕೊಟ್ವಿ. ಮದರ್ಸ್ ಡೇ ಇದು 1908ರಲ್ಲಿ ಅಮೆರಿಕಾದಲ್ಲಿ ಪ್ರಾರಂಭ ಆಯ್ತು. ಇವಾಗಿಂದ ನಾವ್ ತಿಳಿದಿದೀವಿ. ಇವಾಗಿಂದ ಯಾವಾಗ ಆಚರಿಸಿದ್ದಾರೆ ಎಲ್ಲ ಅದ್ರ ಬಗ್ಗೆ ಜ್ಞಾಪನ ಇಟ್ಕೊಂಡು ವಿಶ್ ಮಾಡ್ತೀವಿ. Okay, good. ಹಾಯ್ ಸ್ಟೂಡೆಂಟ್ಸ್, ನಿಮಗೆ ಮದರ್ಸ್ ಡೇ ಅಂದರೆ ಗೊತ್ತಾ? ನಿನ್ನೆ ನೀವೆಲ್ಲ ಮದರ್ಸ್ ಡೇ ಮಾಡಿದ್ರಾ? ಓಕೆ, ಏನು ಗಿಫ್ಟ್ ಕೊಟ್ರಿ? ಕೇಕ್ ಸೆಲೆಬ್ರೇಷನ್ ಮಾಡಿದ್ರಾ? ಓಕೆ ಓಕೆ ಓಕೆ. ಮದರ್ಸ್ ಡೇ ಯಾವಾಗ ಪ್ರಾರಂಭ ಆಯಿತು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಸುಮ್ಮನೆ ಆಚರಣೆ ಮಾಡ್ತೀರಾ ಅಷ್ಟೇನಾ? ಹೌದಾ? ಓಕೆ, ನಾನು ಹೇಳ್ತೀನಿ. 1908ರಲ್ಲಿ. ಯಾವಾಗ ಹೇಳಿ? 1908ರಲ್ಲಿ ಅಣ್ಣಾ ಜಾರ್ವಿನ್ ಅನ್ನೋರು ಇದನ್ನು ಅಮೆರಿಕಾದಲ್ಲಿ ಪ್ರಾರಂಭ ಮಾಡಿದ್ರು. ಇದನ್ನು ಅಧಿಕೃತವಾಗಿ ಅಮೆರಿಕಾವು 1914ರಲ್ಲಿ ಜಾರಿಗೆ ತಗೊಂಬಂತು. ಮೇ 2ನೇ ಭಾನುವಾರ ಇದನ್ನು ಆಚರಣೆ ಮಾಡಲಿಕ್ಕೆ. ಯಾವಾಗ ಹೇಳಿ? ಓಕೆ, ಇದ್ರ ಬಗ್ಗೆ ಗೊತ್ತಾಯ್ತಲ್ಲ? ಥ್ಯಾಂಕ್ ಸ್ಟೂಡೆಂಟ್ಸ್. ನಿನ್ನೆ ನೀವು ಮದರ್ಸ್ ಡೇ ಮಾಡಿದ್ರಾ? ಏನು ಕೊಟ್ರಿ ಅಮ್ಮಂದಿರಿಗೆ? ಗಿಫ್ಟ್ ಕೊಟ್ರಾ? ಏನು ಗಿಫ್ಟ್ ಕೊಟ್ರಿ? ಓಕೆ, ಮದರ್ಸ್ ಡೇನ ಯಾರು ಪ್ರಾರಂಭ ಮಾಡಿದ್ರು ಅಂತ ಗೊತ್ತಾ ನಿಮಗೆ? ಯಾವಾಗ ಪ್ರಾರಂಭ ಆಯಿತು ಅಂತ ಗೊತ್ತಾ? ಮತ್ತೆ ಮದರ್ಸ್ ಡೇ ಹೇಗೆ ಮಾಡಿದ್ರಿ ನೀವು? ಎಸ್, ಅಮ್ಮ ಕೊಟ್ಟಿರೋ ಗಿಫ್ಟು ಅಷ್ಟಿಷ್ಟಲ್ಲ, ಅದಕ್ಕೋಸ್ಕರ ಆ ಡೇನ ಮಾಡ್ತೀರಾ. ಬಟ್ ಆದರೆ ಇದನ್ನು ಪ್ರಾರಂಭ ಮಾಡಿದ್ದು ಅಮೆರಿಕಾದಲ್ಲಿ 1908ರಲ್ಲಿ ಅಣ್ಣಾ ಜಾರ್ವಿನ್ ಅನ್ನೋರು ಪ್ರಾರಂಭ ಮಾಡಿದ್ರು, ಅವರ ತಾಯಿಯ ನೆನಪಿಗಾಗಿ. ಮತ್ತು ಇದನ್ನು ಅಮೆರಿಕಾ ಆಗಿನ ಅಧ್ಯಕ್ಷರು 1914ರಲ್ಲಿ ಅಧಿಕೃತವಾಗಿ ಮೇ 2ನೇ ಭಾನುವಾರ, ಯಾವಾಗ ಹೇಳಿ? ಮೇ 2ನೇ ಭಾನುವಾರನ ಮದರ್ಸ್ ಡೇ ಅಂತ ಅನೌನ್ಸ್ ಮಾಡ್ತು. ಓಕೆ, ಥ್ಯಾಂಕ್ ಯು.